ಶಿವಾಜಿ ಮಹಾರಾಜನ ಜಯಂತ್ಯೋತ್ಸವ ದಿವಸ ನಾವೆಲ್ಲ ಪ್ರಮಾಣ ಮಾಡುವಂತಹ ಒಂದು ಕೆಲಸ ಆಗಬೇಕಾಗಿದೆ. ಅಂತ ಗಂಡಾಂತರಗಳು ಬಂದಾಗ ಶಿವಾಜಿ ಮಹಾರಾಜರಲ್ಲಿ ಎಂತ ಧೈರ್ಯ ಇತ್ತು, ಎಂತ ಧೈರ್ಯಶಾಲಿಗಳಿದ್ರು. ಅವರು ದೇಶಕ್ಕಾಗಿ, ಹೋರಾಟಕ್ಕಾಗಿ, ಯುದ್ಧಕ್ಕಾಗಿ ಏನೇ ಬಂದ್ರು ಕೂಡ ಯಾವುದಕ್ಕೂ ಕೂಡ ಹೆಸರದೆ ದೇಶಕ್ಕಾಗಿ ಪ್ರಾಣ ಕೊಟ್ಟಂತವ್ರು ಕೆಲವು ಜನರಲ್ಲಿ ಶಿವಾಜಿ ಮಹಾರಾಜರು ಒಬ್ರು ಅನ್ನುವಂತಹದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಆಗಲೇ ನಾ ಮಾತಾಡಿನಿ, ಆದ್ರೆ ನಾ ಮಾತಾಡುವಾಗ ಇವ್ರು ಬಂದಿದ್ದಿಲ್ಲ. ಈಗ ಅವ್ರು ಬಂದ್ಮೇಲೆ ಮತ್ತೆ ನಾವು ಮತ್ತೆ ಹಿಂಗ ನಿಂತೆ ಮತ್ತೆ ಅದಕ್ಕೆ ಅವ್ರು ಬರೋದ್ರೊಳಗಾಗಿ ಬಹಳ ಸತ್ಯ ಗೊತ್ತಿದ್ ಯಾವುದೇ ಜಾತಿಗೆ ಸೀಮಿತವಾಗಿರುವಂತಹದ್ದಲ್ಲ ಇದು. ಛತ್ರಪತಿ ಶಿವಾಜಿ ಮಹಾರಾಜ ಇರಬಹುದು, ಬಸವಾದಿ ಶರಣರಿರಬಹುದು, ದೇಶಕ್ಕಾಗಿ ಹೋರಾಟ ಮಾಡಿರುವಂತವ್ರು ಇರಬಹುದು, ಯಾರು ಕೂಡ ಹುಟ್ಟಿದ್ದು ಜಾತಿಯಲ್ಲಿರಬಹುದು, ಅವ್ರು ಹೋರಾಟ ಮಾಡಿದ್ದು ದೇಶಕ್ಕೆ ಅನ್ನೋದನ್ನ ನಾವು ಪ್ರತಿಯೊಬ್ಬರು ಕೂಡ ಜ್ಞಾಪಕ ಇಟ್ಕೋಬೇಕು. ಅಂತಕ್ಕಾಗಿ ಅಂತಹ ಮಹಾನ್ ವ್ಯಕ್ತಿಗಳನ್ನ ನಾವು ಯಾವುದೇ ಒಂದು ಜಾತಿಗೆ ಸೀಮಿತಗೊಳಿಸದೆ ಅವರೆಲ್ಲರೂ ಕೂಡ ದೇಶಕ್ಕಾಗಿ ಹೋರಾಟ ಮಾಡಿದವರು ಅವರ ಫೋಟೋಗಳನ್ನ ಪ್ರತಿಯೊಂದು ಮನೆಯಲ್ಲಿರ್ಬೇಕು. ಬರೀ ಅವ್ರ ಮನೆಯೊಳಗೆ ಇರ್ಬೇಕಂತಲ್ಲ, ಇವತ್ತು ಭಾರತ ದೇಶದಲ್ಲಿ ಯಾರ್ಯಾರು ನಾವು ಅದೀವಿ, ಯಾರ್ಯಾರು ವಾಸ ಮಾಡೀವಿ, ಅವರೆಲ್ಲರೂ ಕೂಡ ಶಿವಾಜಿ ಮಹಾರಾಜನ ಫೋಟೋ ಹಾಕಿದಾಗ ಮಾತ್ರ ನಾವು ದೇಶಕ್ಕೆ ನಿಜವಾದ ಗೌರವ ಸಲ್ಲಿಸಿದಂತ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಅದು ನಮ್ಮ ತಂದೆ ತಾಯಿಗಳು ಕೂಡ ಇಂತಹ ಸಂಸ್ಕಾರ ಕೊಟ್ಟಾಗ ಮಾತ್ರ ಮಕ್ಕಳಲ್ಲಿ ಆ ಒಂದು ಎದಿಗಾರಿಕೆ, ಆ ಒಂದು ದೇಶ ಪ್ರೇಮ ಬರ್ಲಿಕ್ಕೆ ಸಾಧ್ಯವಿದೆ. ಭಗತ್ ಸಿಂಗ್ ಇರಬಹುದು, ಅನೇಕ ಯುವಕರನ್ನು ನಾವೆಲ್ಲ ನೋಡಿವಿ. ಅವರು ಹುಟ್ಟಿ ಕೇವಲ 30-40 ವರ್ಷ ಬದುಕಿದ್ರು ಕೂಡ ದೇಶ ಎಂದೂ ಮರೆಯಲಾರದಂತ ಸೇವೆ ಅವ್ರು ದೇಶಕ್ಕಾಗಿ ಮಾಡಿದಾರಂತ ಹೇಳಿ ಅವ್ರ ಜಯಂತಿಗಳನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ಮಾತನ್ನ ನಮ್ಮ ರಾಜು ಹೋಗ್ಲಿಕಟ್ಟಿಯವರು ಎರಡೇ ಮಾತಾಡಿದ್ರು ಕೂಡ ನಾವು ಸದಾ ಕಾಲ ಹಿಂದೆ ಇರ್ತೀವಿ. ಪ್ರತಿ ವರ್ಷನೂ ಕೂಡ ಅದ್ದೂರಿಯಾಗಿ ಜಯಂತ್ಯೋತ್ಸವಗಳನ್ನ ನಾವು ಮಾಡೋಣ ಅನ್ನುವಂತ ಮಾತನ್ನ ಏನ್ ಹೇಳ್ತಾರಲ್ಲ, ಯಾಕಂದ್ರೆ ಯುವಕರ ಛಲ ಬರಬೇಕಾಗಿದೆ. ಯುವಕರ ಬಾಯಲ್ಲಿ ಬಂದಾಗ ಮಾತ್ರ ಈ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ ಅನ್ನುವಂತಹ ಮಾತನ್ನ ನಾವೆಲ್ಲ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ನಮ್ಮ ಯುವಕರು ಸಂಜೆ ಆಯ್ತು ಅಂತಂದ್ರೆ ಬಾರ್ ರೆಸ್ಟೋರೆಂಟ್ ನೊಳಗೆ ಕಾಣ್ತಾರೆ, ಇಲ್ಲಿ ಯಾರು ಕಾಣಂಗಿಲ್ಲ. ಇದೇ ಕಾರ್ಯಕ್ರಮ ನೀವು ಸಂಜೆಗೆ ಇಟ್ಕೊಂಡ್ರಿ ಅಂತಂದ್ರ ಈಗ ನೀವು 100 ಜನ ಇದ್ರಿ ಅಂದ್ರೆ 20 ಜನ ಕಾಣ್ತೀವಿ. ಇವತ್ತು ನಾವೆಲ್ಲ ಯಾಕಂದ್ರೆ ನಮ್ಮ ಯುವಕರಲ್ಲಿ ದೇಶ ಪ್ರೇಮ ಬರಬೇಕಾಗಿದೆ, ದೇಶ ಭಕ್ತಿ ಬರಬೇಕಾಗಿದೆ. ದೇಶದ ಬಗ್ಗೆ ಕಳಕಳಿ ಬಂದಾಗ ಮಾತ್ರ ನಮ್ಮ ದೇಶ ಸುಖಕರವಾಗಿರ್ಲಿಕ್ಕೆ ಸಾಧ್ಯವಿದೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಪದಗಳಿಗೆ ವಂದಿಸುತ್ತಾ, ಹಿಂದೂ ಹೃದಯ ಸಾಮ್ರಾಟ್ ಎಲ್ಲ ಹಿಂದೂ ಬಾಂಧವರ ಎದೆಯಲ್ಲೇ ಮತ್ತು ರಕ್ತದಲ್ಲೇ ಬರೆದಂತ ಕೆಚ್ಚೆದೆಯ ಹೋರಾಟಗಾರರು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಎಲ್ಲ ಹಿಂದೂ ಬಾಂಧವರಿಗೆ ಆರ್ಥಿಕ ಶುಭಾಶಯಗಳು. ಚಿತ್ತಾಪುರ ತಾಲೂಕಿನಲ್ಲಿ ಇದೇ ತರ ಶಿವಾಜಿ ಮಹಾರಾಜರು ಯಾವುದೇ ಸಮಾಜಕ್ಕೆ ಸೀಮಿತವಲ್ಲ. ಅವರು ಇಡೀ ಹಿಂದುತ್ವ ಪ್ರತಿ ಒಬ್ಬರಿಗೂ ಕೂಡ ಈ ಒಂದು ಶಿವಾಜಿ ಮಹಾರಾಜರು ಸೀಮಿತರಾಗಿದ್ದಾರೆ. ಆದ ಕಾರಣ ಎಲ್ಲರೂ ಅವರು ಸಮಾಜಕ್ಕೆ ಸೀಮಿತ ಮಾಡಿಕೊಳ್ಳದೆ ಸರ್ವ ಸಮಾಜರನ್ನು ಒಳಗೊಂಡು ಈ ಒಂದು ಜಯಂತ್ಯೋತ್ಸವವನ್ನು ಪ್ರತಿ ವರ್ಷವೂ ಕೂಡ ಅದ್ದೂರಿಯಿಂದ ಆಚರಿಸಲು ನಿಮ್ಮೊಂದಿಗೆ ಎಲ್ಲಾ ಸಮಾಜ ಬಾಂಧವರು ಕೂಡ ಕೈ ಜೋಡಿಸುತ್ತಾ ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಮತ್ತೊಮ್ಮೆ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಜೈ ಶಿವಾಜಿ, ಜೈ ಶಿವಾಜಿ.